ಶಾಂತಿ. ಮುರಳಿಯ ದಿನಾಂಕ 13/3/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ಶ್ರೀಮತದಂತೆ ತತ್ವಗಳ ಸಹಿತವಾಗಿ ಪೂರ್ತಿ ಪ್ರಪಂಚವನ್ನು ಪಾವನ ಮಾಡುವ ಸೇವೆ ಮಾಡಬೇಕು. ಎಲ್ಲರಿಗೂ ಸುಖ ಮತ್ತು ಶಾಂತಿಯ ಮಾರ್ಗ ತೋರಿಸಬೇಕು. ಪ್ರಶ್ನೆ: ತಾವು ಮಕ್ಕಳು ತಮ್ಮ ದೇಹವನ್ನು ಸಹ ಮರೆಯುವ ಪುರುಷಾರ್ಥ ಮಾಡುತ್ತೀರಾ? ಆದ್ದರಿಂದ ತಮಗೆ ಯಾವ ವಸ್ತುವಿನ ಅವಶ್ಯಕತೆ ಇಲ್ಲ. ಉತ್ತರ: ಚಿತ್ರಗಳ ಅವಶ್ಯಕತೆ ಇಲ್ಲ. ಯಾವಾಗ ಈ ದೇಹ ಈ ಚಿತ್ರವನ್ನು ಸಹ ಮರೆಯಬೇಕು ಅಂದಾಗ ಆ ಸ್ಥೂಲ ಚಿತ್ರಗಳ ಅವಶ್ಯಕತೆಯಾದರೂ ಏನಿದೆ? ಸ್ವಯಂವನ್ನು ಆತ್ಮ ಎಂದು ತಿಳಿದು ವಿದೇಹಿ ತಂದೆಯನ್ನು ಮತ್ತು ಮಧುರ ಮನೆಯನ್ನು ನೆನಪು ಮಾಡಿರಿ. ಈ ಚಿತ್ರಗಳನ್ನಂತೂ ಚಿಕ್ಕ ಮಕ್ಕಳಿಗೋಸ್ಕರ ಇಡಲಾಗಿದೆ, ಅಂದರೆ ಅರ್ಥ ಹೊಸಬರಿಗಾಗಿ ಇಡಲಾಗಿದೆ. ತಾವಂತೂ ನೆನಪಿನಲ್ಲಿ ಇರಬೇಕು ಮತ್ತು ಎಲ್ಲರಿಗೂ ನೆನಪು ಮಾಡಿಸಬೇಕು. ಕೆಲಸ ಕಾರ್ಯಗಳನ್ನು ಮಾಡುತ್ತಾ ವ್ಯಾಪಾರ ವ್ಯವಹಾರಗಳನ್ನು ಮಾಡುತ್ತಾ ಸತೋ ಪ್ರಧಾನರಾಗಲು ಬಾಬಾರವರ ನೆನಪಿನಲ್ಲಿ ಇರುವ ಅಭ್ಯಾಸ ಮಾಡಿರಿ. ಗೀತೆ: ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು, ಈ ಅಕ್ಷರವನ್ನು ಕೇಳಿದ್ದೀರಾ ಮತ್ತು ತಕ್ಷಣ ಖುಷಿಯಲ್ಲಿ ರೋಮಾಂಚನವಾಗಬೇಕಾಗಿದೆ. ಮಕ್ಕಳು ತಿಳಿದುಕೊಂಡಿದ್ದೀರಾ, ಇಲ್ಲಿ ಬಂದಿದ್ದೇವೆ ನಮ್ಮ ಸೌಭಾಗ್ಯ ಅಂದರೆ ಸ್ವರ್ಗದ ಅದೃಷ್ಟವನ್ನು ಪಡೆಯಲು. ಈ ರೀತಿ ಮತ್ತೆಲ್ಲಿಯೂ ಸಹ ಹೇಳಲಾಗುವುದಿಲ್ಲ. ತಾವು ತಿಳಿದುಕೊಂಡಿದ್ದೀರಾ, ನಾವು ತಂದೆಯಿಂದ ಸ್ವರ್ಗದ ರಾಜ್ಯಭಾಗ್ಯವನ್ನು ಪಡೆಯುತ್ತಿದ್ದೇವೆ. ಅಂದರೆ ಅರ್ಥ ಸ್ವರ್ಗವನ್ನು ತಯಾರು ಮಾಡುವ ಪುರುಷಾರ್ಥ ಮಾಡುತ್ತಿದ್ದೇವೆ. ಕೇವಲ ಸ್ವರ್ಗವಾಸಿಗಳಾಗುವುದಲ್ಲ, ಆದರೆ ಸ್ವರ್ಗದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಪದವಿ ಪಡೆಯುವ ಪುರುಷಾರ್ಥ ಮಾಡುತ್ತಿದ್ದೇವೆ. ಸ್ವರ್ಗದ ಸಾಕ್ಷಾತ್ಕಾರ ಮಾಡಿಸುವಂತಹ ತಂದೆ ನಮಗೆ ಓದಿಸುತ್ತಿದ್ದಾರೆ. ಇದು ಸಹ ತಾವು ಮಕ್ಕಳಿಗೆ ನಶೆ ಇರಬೇಕು. ಈಗ ಭಕ್ತಿಯಂತೂ ಪೂರ್ತಿಯಾಗಿದೆ. ಹೇಳಲಾಗತ್ತೆ, ಭಗವಂತ ಭಕ್ತರ ಉದ್ಧಾರ ಮಾಡಲು ಬರುತ್ತಾರೆ ಎಂದು. ಏಕೆಂದರೆ ರಾವಣನ ಪಂಜರದಲ್ಲಿ ಎಲ್ಲರೂ ಸಿಕ್ಕಿಕೊಂಡಿದ್ದಾರೆ. ಅನೇಕ ಮನುಷ್ಯರಿದ್ದಾರೆ, ಅನೇಕ ಮತಗಳಿವೆ. ತಾವಂತೂ ತಿಳಿದುಕೊಂಡಿದ್ದೀರಾ, ಸೃಷ್ಟಿಯ ಚಕ್ರ ಈ ಅನಾದಿ ಆಟ ತಯಾರಾಗಿದೆ. ಇದನ್ನು ಸಹ ಭಾರತವಾಸಿಗಳು ತಿಳಿದುಕೊಂಡಿದ್ದಾರೆ. ನಾವು ಪ್ರಾಚೀನ ಹೊಸ ಪ್ರಪಂಚದ ವಾಸಿಗಳಾಗಿದ್ದೆವು, ಈಗ ಹಳೆಯ ಪ್ರಪಂಚದ ವಾಸಿಗಳಾಗಿದ್ದೇವೆ. ಬಾಬಾರವರು ಸ್ವರ್ಗ ಹೊಸ ಪ್ರಪಂಚವನ್ನು ತಯಾರು ಮಾಡಿದ್ದಾರೆ. ತಂದೆ ಸ್ವರ್ಗ ಹೊಸ ಪ್ರಪಂಚವನ್ನು ತಯಾರು ಮಾಡುತ್ತಾರೆ, ರಾವಣ ನರಕವನ್ನಾಗಿ ಮಾಡುತ್ತಾರೆ. ಬಾಬ್ದಾದರವರ ಮತದಂತೆ ತಾವು ಈಗ ತಮಗಾಗಿ ಹೊಸ ಪ್ರಪಂಚವನ್ನು ನಿರ್ಮಾಣ ಮಾಡುತ್ತಿದ್ದೀರಾ. ಹೊಸ ಪ್ರಪಂಚಕ್ಕಾಗಿ ವಿದ್ಯಾಭ್ಯಾಸ ನಡೆಯುತ್ತಿದೆ. ಓದಿಸುವವರು ಯಾರು? ಜ್ಞಾನಸಾಗರ ಪತಿತ ಪಾವನ ಶಿವ ತಂದೆಗೆ ಏನೆಲ್ಲ ಮಹಿಮೆ ಇದೆ ಆ ತಂದೆ ನಮಗೆ ಓದಿಸುತ್ತಿದ್ದಾರೆ. ಒಬ್ಬ ತಂದೆಯ ವಿನಃ ಬೇರೆ ಯಾರ ಮಹಿಮೆಯೂ ಮಾಡಲಾಗುವುದಿಲ್ಲ. ಅವರೇ ಪತಿತ ಪಾವನ ಆಗಿದ್ದಾರೆ. ನಾವೆಲ್ಲರೂ ಪತಿತರಾಗಿದ್ದೇವೆ. ಪಾವನ ಪ್ರಪಂಚದ ನೆನಪು ಯಾರಿಗೂ ಇಲ್ಲ. ಈಗ ತಾವು ತಿಳಿದುಕೊಂಡಿದ್ದೀರಾ, 5000 ವರ್ಷಗಳಿಗೆ ಮೊದಲು ಪಾವನ ಪ್ರಪಂಚವಿತ್ತು. ಈ ಭಾರತವೇ ಇತ್ತು. ಬಾಕಿ ಎಲ್ಲ ಧರ್ಮದವರು ಶಾಂತಿಧಾಮದಲ್ಲಿದ್ದರು. ನಾವು ಭಾರತವಾಸಿಗಳು ಸುಖಧಾಮದಲ್ಲಿದ್ದೆವು. ಮನುಷ್ಯರು ಶಾಂತಿಯನ್ನು ಬಯಸುತ್ತಾರೆ, ಆದರೆ ಇಲ್ಲಿ ಯಾರೂ ಶಾಂತವಾಗಿರಲು ಆಗುವುದಿಲ್ಲ. ಇಲ್ಲಿ ಯಾವುದೇ ಶಾಂತಿಧಾಮವೂ ಇಲ್ಲ. ಶಾಂತಿಧಾಮವಾಗಿದೆ ನಿರಾಕಾರಿ ಪ್ರಪಂಚ. ಅಲ್ಲಿಂದ ನಾವು ಆತ್ಮರು ಇಲ್ಲಿ ಬಂದಿದ್ದೇವೆ. ಬಾಕಿ ಸತ್ಯಯುಗವಾಗಿದೆ ಸುಖಧಾಮ. ಅದಕ್ಕೆ ಶಾಂತಿಧಾಮವೆಂದು ಹೇಳುವುದಿಲ್ಲ. ಅಲ್ಲಿ ತಾವು ಪವಿತ್ರತೆ ಸುಖ ಶಾಂತಿಯಲ್ಲಿ ಇರುತ್ತೀರಾ. ಯಾವುದೇ ಕಲಹ ಇರುವುದಿಲ್ಲ. ಮನೆಯಲ್ಲಿ ಮಕ್ಕಳು ಜಗಳ ಮಾಡಿಕೊಂಡಾಗ ಅವರಿಗೆ ಹೇಳಲಾಗುವುದು ಶಾಂತವಾಗಿ ಇರಿ ಎಂದು. ಅಂದಾಗ ತಂದೆ ಹೇಳುತ್ತಾರೆ, ತಾವು ಆತ್ಮರು ಆ ಒಂದು ಶಾಂತಿಯ ದೇಶದವರಾಗಿದ್ದೀರಿ. ಈಗ ಜಗಳಾಲು ದೇಶ, ಕಲಹದ ದೇಶದಲ್ಲಿ ಬಂದುಕೊಳ್ಳುತ್ತಿದ್ದೀರಾ. ಅಂದರೆ ಪರಮಧಾಮದಲ್ಲಿದ್ದವರು ಈ ಒಂದು ಸಾಕಾರಿ ಪ್ರಪಂಚದಲ್ಲಿ ಈಗ ಬಂದಿದ್ದೇವೆ.
ಈ ಮಾತು ನಿಮ್ಮ ಬುದ್ಧಿಯಲ್ಲಿ ಇದೆ. ತಾವು ತಂದೆಯ ಮೂಲಕ ಪುನಃ ಶ್ರೇಷ್ಠಾತಿ ಶ್ರೇಷ್ಠ ಪದವಿ ಪಡೆಯುವ ಪುರುಷಾರ್ಥ ಮಾಡುತ್ತಿದ್ದೀರಾ. ಈ ಶಾಲೆ ಕಡಿಮೆ ಅಲ್ಲ, ಗಾಡ್ ಫಾದರ್ ಭಗವಂತನ ವಿಶ್ವವಿದ್ಯಾಲಯವಾಗಿದೆ. ಪೂರ್ತಿ ಪ್ರಪಂಚದಲ್ಲಿ ಇದು ದೊಡ್ಡದಕ್ಕಿಂತ ದೊಡ್ಡ ವಿಶ್ವವಿದ್ಯಾಲಯವಾಗಿದೆ. ಇಲ್ಲಿ ಎಲ್ಲರೂ ತಂದೆಯಿಂದ ಸುಖ ಮತ್ತು ಶಾಂತಿಯ ಆಸ್ತಿಯನ್ನು ಪಡೆಯುತ್ತಾರೆ. ಒಬ್ಬ ತಂದೆಯ ವಿನಃ ಬೇರೆ ಯಾರ ಮಹಿಮೆಯೂ ಇಲ್ಲ. ಬ್ರಹ್ಮರವರ ಮಹಿಮೆಯಂತೂ ಇಲ್ಲ. ಬಾಬಾರವರೇ ಈ ಸಮಯದಲ್ಲಿ ಬಂದು ಆಸ್ತಿ ಕೊಡುತ್ತಾರೆ. ಅನಂತರ ಸುಖವೇ ಸುಖವಿರುವುದು. ಸುಖ ಶಾಂತಿಯನ್ನು ಕೊಡುವವರು ಒಬ್ಬ ತಂದೆಯಾಗಿದ್ದಾರೆ. ಅವರ ಮಹಿಮೆ ಇದೆ. ಸತ್ಯಯುಗ ತ್ರೇತಾಯುಗದಲ್ಲಿ ಯಾವುದೇ ಮಹಿಮೆ ಇರುವುದಿಲ್ಲ. ಅಲ್ಲಂತೂ ರಾಜಧಾನಿ ನಡೆಯುವುದು. ತಾವು ಆಸ್ತಿಯನ್ನು ಪಡೆಯುತ್ತಿದ್ದೀರಾ. ಬಾಕಿ ಎಲ್ಲರೂ ಶಾಂತಿಧಾಮದಲ್ಲಿ ಹೊರಟು ಹೋಗುತ್ತಾರೆ. ಮಹಿಮೆ ಯಾರದೂ ಇಲ್ಲ. ಬಲೆ ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಅಂದಾಗ ಮಾಡಲೇಬೇಕು. ಕ್ರೈಸ್ತ ಧರ್ಮ ಸ್ಥಾಪನೆ ಮಾಡಲೇಬೇಕು. ಧರ್ಮ ಸ್ಥಾಪನೆ ಮಾಡ್ತಾರೆ, ಮತ್ತು ಕೆಳಗಡೆ ಬರುತ್ತಿರುತ್ತಾರೆ. ಮಹಿಮೆಯೇನಾಯಿತು? ಮಹಿಮೆ ಕೇವಲ ಒಬ್ಬ ಶಿವ ತಂದೆಯದಾಗಿದೆ. ಅವರಿಗೆ ಪತಿತ ಪಾವನ ಮುಕ್ತಿದಾತ ಎಂದು ಕರೆಯುತ್ತಾರೆ. ಈ ರೀತಿ ಎಲ್ಲರೂ ಕ್ರೈಸ್ತ ಬುದ್ಧ ಮುಂತಾದವರನ್ನು ನೆನಪು ಮಾಡುತ್ತಾರೆಂದು. ನೆನಪಂತೂ ಒಬ್ಬ ತಂದೆಯನ್ನೇ ಎಲ್ಲರೂ ಮಾಡುತ್ತಾರೆ, ಓ ಗಾಡ್ ಫಾದರ್ ಎಂದು. ಸತ್ಯಯುಗದಲ್ಲಂತೂ ಯಾರ ಮಹಿಮೆಯೂ ಇರುವುದಿಲ್ಲ. ಅನಂತರ ಯಾವಾಗ ಧರ್ಮಗಳು ಶುರುವಾಗುತ್ತವೆ ಆಗ ತಂದೆಯ ಮಹಿಮೆ ಗಾಯನ ಮಾಡಲಾಗುವುದು. ಅನಂತರ ಭಕ್ತಿ ಪ್ರಾರಂಭವಾಗುವುದು. ಡ್ರಾಮಾ ಹೇಗೆ ತಯಾರಾಗಿದೆ, ಹೇಗೆ ಈ ಡ್ರಾಮಾ ತಯಾರಾಗಿದೆ, ಹೇಗೆ ಈ ಚಕ್ರ ತಿರುಗುವುದು ಎಂಬುದನ್ನು ಯಾರು ತಂದೆಗೆ ಮಕ್ಕಳಾಗಿದ್ದಾರೆ ಅವರೇ ತಿಳಿದುಕೊಳ್ಳುತ್ತಾರೆ. ತಂದೆ ರಚಯಿತ ಆಗಿದ್ದಾರೆ. ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆ. ಅದಕ್ಕೆ ಸ್ವರ್ಗವೆಂದು ಹೇಳಲಾಗುವುದು. ಆದರೆ ಎಲ್ಲರೂ ಅಂತೂ ಸ್ವರ್ಗದಲ್ಲಿ ಬರಲು ಸಾಧ್ಯವಿಲ್ಲ. ಡ್ರಾಮಾದ ರಹಸ್ಯವನ್ನು ಸಹ ತಿಳಿದುಕೊಳ್ಳಬೇಕು. ತಂದೆಯಿಂದ ಸುಖದ ಆಸ್ತಿ ಸಿಗುವುದು. ಈ ಸಮಯದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ. ಎಲ್ಲರೂ ವಾಪಸ್ ಹೋಗಬೇಕು. ಅನಂತರ ಸುಖದಲ್ಲಿ ಬರಬೇಕು. ತಾವು ಮಕ್ಕಳಿಗೆ ಬಹಳ ಒಳ್ಳೆಯ ಪಾತ್ರ ಸಿಕ್ಕಿದೆ. ತಂದೆಗೆ ಏನೆಲ್ಲ ಮಹಿಮೆ ಇದೆ, ಆ ಮಹಿಮೆ ಈಗ ತಾವು ಸನ್ಮುಖದಲ್ಲಿ ಕುಳಿತು ಮಾಡುತ್ತಿದ್ದೀರಾ. ಆ ತಂದೆ ಸನ್ಮುಖದಲ್ಲಿ ಕುಳಿತು ನಮಗೆ ಜ್ಞಾನ ತಿಳಿಸುತ್ತಿದ್ದಾರೆ. ತಾವು ಮಕ್ಕಳಾಗಿದ್ದೀರಾ ಅಲ್ವಾ? ತಂದೆಯಂತೂ ಎವರ್ ಹ್ಯಾಪಿಯಾಗಿದ್ದಾರೆ. ವಾಸ್ತವದಲ್ಲಿ ತಂದೆಗಾಗಿ ಈ ರೀತಿಯೂ ಸಹ ಹೇಳುವುದಿಲ್ಲ. ಒಂದು ವೇಳೆ ಅವರು ಹ್ಯಾಪಿಯಾಗಿದ್ದಾರೆ ಅನ್ನೋದಾದರೆ ಅನ್ಹ್ಯಾಪಿನೂ ಸಹ ಆಗಬೇಕಾಗತ್ತೆ ಅಲ್ವಾ? ಬಾಬಾರವರಂತೂ ಈ ಎಲ್ಲ ಮಾತುಗಳಿಂದ ಭಿನ್ನರಾಗಿದ್ದಾರೆ. ಏನೆಲ್ಲ ತಂದೆಯ ಮಹಿಮೆ ಇದೆ ಅದು ಈ ಸಮಯದಲ್ಲಿ ನಿಮ್ಮ ಮಹಿಮೆಯಾಗಿದೆ. ಅನಂತರ ಭವಿಷ್ಯದಲ್ಲಿ ನಿಮ್ಮ ಮಹಿಮೆ ಬೇರೆ ಇರುವುದು. ಹೀಗೆ ತಂದೆ ಜ್ಞಾನಸಾಗರ ಆಗಿದ್ದಾರೆ. ತಾವು ಸಹ ಜ್ಞಾನಸಾಗರ ಆಗಿದ್ದೀರಾ. ತಮ್ಮ ಬುದ್ಧಿಯಲ್ಲಿ ಸೃಷ್ಟಿ ಚಕ್ರದ ಜ್ಞಾನವಿದೆ. ತಾವು ತಿಳಿದುಕೊಂಡಿದ್ದೀರಾ ತಂದೆ ಜ್ಞಾನಸಾಗರ. ಅವರಿಂದ ಅಪಾರವಾದ ಸುಖ ಸಿಗುವುದು. ಈ ಸಮಯದಲ್ಲಿ ತಾವು ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೀರಾ. ತಂದೆ ಮಕ್ಕಳಿಗೆ ಈಗ ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಿದ್ದಾರೆ. ಹೇಗೆ ಲಕ್ಷ್ಮೀನಾರಾಯಣ ಇದ್ದಾರೆ, ಅವಶ್ಯವಾಗಿ ಅವರು ಇಂದಿನ ಜನ್ಮದಲ್ಲಿ ಒಳ್ಳೆಯ ಕರ್ಮ ಮಾಡಿರಬಹುದು ಸಂಗಮ ಯುಗದಲ್ಲಿ. ಆದ್ದರಿಂದ ಅಂತಹ ಉನ್ನತ ಪದವಿಯನ್ನು ಪಡೆಯುತ್ತಾರೆ. ಪ್ರಪಂಚದಲ್ಲಿ ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಇವರು ಹೇಗೆ ರಾಜ್ಯವನ್ನು ಪಡೆದರು ಎಂಬುದನ್ನು ತಂದೆ ಹೇಳುತ್ತಾರೆ. ತಾವು ಮಕ್ಕಳು ಈಗ ಈ ರೀತಿ ತಯಾರಾಗುತ್ತಿದ್ದೀರಾ. ನಿಮ್ಮ ಬುದ್ಧಿಯಲ್ಲಿ ಇದು ಬರುತ್ತೆ, ನಾವು ಈ ರೀತಿ ಇದ್ದೆವು, ನಂತರ ಈ ರೀತಿ ತಯಾರಾಗುತ್ತೇವೆ. ತಂದೆ ಕುಳಿತು ಕರ್ಮ ಅಕರ್ಮ ವಿಕರ್ಮದ ಗುಹ್ಯ ಗತಿಯನ್ನು ತಿಳಿಸುತ್ತಾರೆ. ಇದರಿಂದ ನಾವು ಈ ರೀತಿ ಆಗುತ್ತೇವೆ. ತಂದೆ ಶ್ರೀಮತ ಕೊಡುತ್ತಿದ್ದಾರೆ ಅಂದಾಗ ಶ್ರೀಮತವನ್ನು ತಿಳಿದುಕೊಳ್ಳಬೇಕು ಅಲ್ವಾ? ಶ್ರೀಮತದಿಂದ ಪೂರ್ತಿ ಪ್ರಪಂಚ ತತ್ವಗಳ ಸಹಿತವಾಗಿ ಎಲ್ಲವನ್ನು ತಂದೆ ಶ್ರೇಷ್ಠ ಮಾಡುತ್ತಾರೆ. ಸತ್ಯಯುಗದಲ್ಲಿ ಎಲ್ಲವೂ ಶ್ರೇಷ್ಠವಾಗಿತ್ತು. ಅಲ್ಲಿ ಏನು ಅಂಗಾಮ, ಜಗಳ, ಕಲಹ, ಬಿರುಗಾಳಿ ಏನೂ ಇರುವುದಿಲ್ಲ. ಜಾಸ್ತಿ ಚಳಿಯೂ ಇರುವುದಿಲ್ಲ, ಸೆಕೆಯೂ ಇರುವುದಿಲ್ಲ. ಸದಾ ಅಲ್ಲಿ ವಸಂತ ಋತು ಇರುವುದು. ಅಲ್ಲಿ ತಾವು ಎಷ್ಟು ಸುಖಿಗಳಾಗಿರುತ್ತೀರಾ.
ಮನುಷ್ಯರೆಲ್ಲರೂ ಗಾಯನ ಮಾಡುತ್ತಾರೆ, ಭಗವಂತ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಎಂದು ಅಂದಾಗ ಅದರಲ್ಲಿ ಶ್ರೇಷ್ಠ ಪದವಿ ಪಡೆಯುವ ಪುರುಷಾರ್ಥ ಮಾಡಬೇಕು. ಸದಾ ಗಾಯನ ಮಾಡುತ್ತಾರೆ ಫಾಲೋ ಫಾದರ್ ಮದರ್ ಎಂದು. ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶವಾಗುವುದು. ನಂತರ ತಂದೆಯ ಜೊತೆ ನಾವು ಆತ್ಮರು ಒಟ್ಟಿಗೆ ಮನೆಗೆ ಹೋಗುತ್ತೇವೆ. ಶ್ರೀಮತದಂತೆ ನಡೆದು ಪ್ರತಿಯೊಬ್ಬರಿಗೂ ಮಾರ್ಗ ತೋರಿಸಬೇಕು. ಬೇಹದ್ದಿನ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ಈಗಂತೂ ನರಕವಿದೆ. ಅವಶ್ಯವಾಗಿ ಈ ನರಕದಲ್ಲಿಯೇ ಸ್ವರ್ಗದ ಆಸ್ತಿಯನ್ನು ತಂದೆ ಕೊಡಬಹುದು. ಈಗ 84 ಜನ್ಮಗಳು ಪೂರ್ಣವಾಗಿವೆ. ನಂತರ ನಾವು ಮೊದಲ ಜನ್ಮ ಸ್ವರ್ಗದಲ್ಲಿ ಪಡೆಯುತ್ತೇವೆ. ನಿಮ್ಮ ಮುಖ್ಯ ಗುರಿ ಉದ್ದೇಶವಂತೂ ಸನ್ಮುಖದಲ್ಲಿ ನಿಂತಿದೆ, ಈ ರೀತಿ ಆಗಬೇಕೆಂದು. ನಾವೇ ಲಕ್ಷ್ಮೀನಾರಾಯಣ ಆಗುತ್ತೇವೆ. ವಾಸ್ತವದಲ್ಲಿ ಈ ಚಿತ್ರಗಳ ಅವಶ್ಯಕತೆಯೂ ಇಲ್ಲ. ಯಾರು ಕಚ್ಚಾ ಇರುತ್ತಾರೆ, ಗಳಿಗೆಗೂ ಮರೆತು ಹೋಗುತ್ತಾರೆ, ಅಂತಹವರಿಗಾಗಿ ಚಿತ್ರಗಳನ್ನು ಇಡಲಾಗಿದೆ. ಶ್ರೀಕೃಷ್ಣನ ಚಿತ್ರ ಇಡಲಾಗತ್ತೆ. ಶ್ರೀಕೃಷ್ಣನನ್ನು ನೋಡದೆ ನೆನಪು ಮಾಡಲಾಗುವುದಿಲ್ಲ. ಆದ್ದರಿಂದ ಕೃಷ್ಣನ ಚಿತ್ರವನ್ನು ಇಡಲಾಗತ್ತೆ. ಎಲ್ಲರ ಬುದ್ಧಿಯಲ್ಲಿ ಚಿತ್ರವಂತೂ ಇರುತ್ತೆ. ನಿಮಗೆ ಯಾವುದೇ ಚಿತ್ರಗಳು ಇಡುವ ಅವಶ್ಯಕತೆ ಇಲ್ಲ. ತಾವು ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡಿದ್ದೀರಾ. ತಾವು ತಮ್ಮ ಚಿತ್ರ ಅಂದರೆ ಈ ದೇಹವನ್ನು ಸಹ ತಾವು ಮರೆಯಬೇಕು. ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆಯಬೇಕು. ಬಾಬಾ ಹೇಳುತ್ತಾರೆ, ತಾವು ಆಶಿಕಾಗಿದ್ದೀರಾ, ಪ್ರಿಯತಮೆಯರಾಗಿದ್ದೀರಾ. ಒಬ್ಬ ಪ್ರಿಯತಮ ಶಿವ ತಂದೆಗೆ. ಪ್ರಿಯತಮ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡುತ್ತಿದ್ದಾಗ ವಿಕರ್ಮ ವಿನಾಶವಾಗುವುದು. ಅಂತಹ ಸ್ಥಿತಿ ಇರಬೇಕು. ಯಾವಾಗ ಈ ಶರೀರ ಬಿಡುವ ಸಮಯ ಬರುತ್ತೆ ಆಗ ತಿಳಿದುಕೊಳ್ಳಬೇಕು, ನಾವು ಈ ಹಳೆಯ ಪ್ರಪಂಚವನ್ನು ಬಿಟ್ಟು ತಂದೆಯ ಬಳಿ ಹೋಗುತ್ತೇವೆ. 84 ಜನ್ಮಗಳು ಪೂರ್ಣವಾಗಿದೆ ಅಂದಾಗ ಈಗ ವಾಪಸ್ ಮನೆಗೆ ಹೋಗಬೇಕು. ಬಾಬಾರವರು ಆಜ್ಞೆ ಮಾಡುತ್ತಿದ್ದಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ. ತಂದೆ ಮತ್ತು ಮಧುರ ಮನೆಯನ್ನು ನೆನಪು ಮಾಡಿರಿ. ಬುದ್ಧಿಯಲ್ಲಿದೆ, ನನ್ನ ಆತ್ಮ ಶರೀರವಿಲ್ಲದೆ ಪರಮಧಾಮದಲ್ಲಿ ಇದ್ದೆ. ಅನಂತರ ಇಲ್ಲಿ ಪಾತ್ರ ಮಾಡಲು ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದೇನೆ. ಪಾತ್ರ ಮಾಡುತ್ತಾ ಮಾಡುತ್ತಾ ಪತಿತ ಆಗಿದ್ದೇನೆ. ಈ ಶರೀರವಂತೂ ಹಳೆಯ ಚಪ್ಪಲಿಯಾಗಿದೆ. ಆತ್ಮ ಪವಿತ್ರವಾಗುತ್ತಿದೆ. ಶರೀರ ಪವಿತ್ರವಾದಾಗ ಇಲ್ಲಿ ಇರಲು ಸಾಧ್ಯವಿಲ್ಲ. ಅಂದರೆ ಆತ್ಮ ಪವಿತ್ರ ಆಗಿಬಿಡ್ತು ಅಂದರೆ ಸತ್ಯಯುಗದಲ್ಲಿ ಪವಿತ್ರ ಶರೀರ ಬೇಕಾಗುವುದು. ಈಗ ನಾವು ಆತ್ಮ ವಾಪಸ್ ಮನೆಗೆ ಹೋಗುತ್ತೇವೆ. ಮೊದಲು ರಾಜಕುಮಾರ ರಾಜಕುಮಾರಿ ಆಗುತ್ತೇವೆ. ಅನಂತರ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣ ಆಗುತ್ತೇವೆ. ಮನುಷ್ಯರಿಗೆ ಇದು ಗೊತ್ತಿಲ್ಲ, ರಾಧಾಕೃಷ್ಣ ಯಾರು. ಇಬ್ಬರು ಬೇರೆ ಬೇರೆ ರಾಜಧಾನಿಯವರಿದ್ದರು. ಅನಂತರ ಅವರಿಗೆ ಸ್ವಯಂವರವಾಯಿತು. ತಾವು ಮಕ್ಕಳು ಧ್ಯಾನದಲ್ಲಿ ಸ್ವಯಂವರವನ್ನು ನೋಡುತ್ತೀರಾ. ಪ್ರಾರಂಭದಲ್ಲಿ ಬಹಳ ಸಾಕ್ಷಾತ್ಕಾರವಾಗುತ್ತಿತ್ತು, ಏಕೆಂದರೆ ಪಾಕಿಸ್ತಾನದಲ್ಲಿ ತಮಗೆ ಖುಷಿಯಲ್ಲಿ ಇರಲು ಎಲ್ಲ ಪಾತ್ರ ನಡೆಯುತ್ತಿತ್ತು. ಅಂದರೆ ಯಾವಾಗ ಸಂಸ್ಥೆ ಸ್ಥಾಪನೆಯಾಯಿತು 36-37ರಲ್ಲಿ, ಆಗ ಎಲ್ಲ ಸಾಕ್ಷಾತ್ಕಾರ ಆಗುತ್ತಿತ್ತು. ಅಂತಿಮದಲ್ಲಿರುವುದೇ ಮಾರಾಮಾರಿ, ಭೂಕಂಪ ಎಲ್ಲ ಬಹಳ ಆಗುವುದು. ತಮಗೆ ಸಾಕ್ಷಾತ್ಕಾರ ಆಗುತ್ತಿರುವುದು. ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ನಾವು ಯಾವ ಪದವಿಯನ್ನು ಪಡೆಯುತ್ತೇವೆ ಎಂದು. ಮತ್ತು ಯಾರು ಕಡಿಮೆ ವಿದ್ಯಾಭ್ಯಾಸ ಮಾಡಿರುತ್ತಾರೆ ಅವರು ಬಹಳ ಪಶ್ಚಾತ್ತಾಪ ಪಡುತ್ತಾರೆ. ತಾವು ಹೇಳುತ್ತೀರಾ, ತಾವು ವಿದ್ಯಾಭ್ಯಾಸ ಮಾಡಲಿಲ್ಲ, ಅನ್ಯರಿಗೂ ಓದಿಸಲಿಲ್ಲ, ನೆನಪಿನಲ್ಲಿ ಇರುತ್ತಿರಲಿಲ್ಲ. ನೆನಪಿನಲ್ಲಿ ಇದ್ದಾಗಲೇ ಸತೋ ಪ್ರಧಾನರಾಗಲು ಸಾಧ್ಯ. ಪತಿತ ಪಾವನ ತಂದೆಯಾಗಿದ್ದಾರೆ. ಆ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ಎಂದು ಅಂದಾಗ ನಿಮ್ಮ ತುಕ್ಕು, ಆತ್ಮನಲ್ಲಿರುವ ತುಕ್ಕು ಬಿಟ್ಟು ಹೋಗುವುದು. ಪುರುಷಾರ್ಥ ಮಾಡಬೇಕು ನೆನಪಿನ ಯಾತ್ರೆಯಲ್ಲಿ ಇರಲು. ಬಲೆ ವ್ಯಾಪಾರ ವ್ಯವಹಾರ ಮಾಡಿ ಕರ್ಮವಂತೂ ಮಾಡಲೇಬೇಕು ಅಲ್ವಾ. ಆದರೆ ಬುದ್ಧಿಯ ಯೋಗ ಅಲ್ಲಿ ಇರಬೇಕು. ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಇಲ್ಲಿಯೇ ಆಗಬೇಕು. ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ತಂದೆಯಾದ ನನ್ನನ್ನು ನೆನಪು ಮಾಡಿದಾಗ ತಾವು ಹೊಸ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಎಂದು ತಂದೆ ಹೇಳುತ್ತಾರೆ.
ತಂದೆ ಬೇರೆ ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ. ತಮಗೆ ಬಹಳ ಸಹಜ ಉಪಾಯವನ್ನು ತಿಳಿಸುತ್ತಾರೆ. ಸುಖಧಾಮಕ್ಕೆ ಮಾಲೀಕರಾಗಬೇಕಾದರೆ ನನ್ನನ್ನು ನೆನಪು ಮಾಡಿರಿ. ಈಗ ತಾವು ನೆನಪು ಮಾಡಿರಿ. ಬಾಬಾರವರು ಸಹ ನಕ್ಷತ್ರವಾಗಿದ್ದಾರೆ, ನಕ್ಷತ್ರದಂತೆ ಸೂಕ್ಷ್ಮವಾಗಿದ್ದಾರೆ. ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಅವರು ಸರ್ವಶಕ್ತಿವಂತ, ಬಹಳ ತೇಜೋಮಯವಾಗಿದ್ದಾರೆ. ಬಾಬಾ ಹೇಳುತ್ತಾರೆ, ಮನುಷ್ಯ ಸೃಷ್ಟಿಯ ಚೈತನ್ಯ ಬೀಜರೂಪವಾಗಿದ್ದೇನೆ. ಬೀಜವಾಗಿರುವ ಕಾರಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇನೆ. ತಾವಂತೂ ಬೀಜ ಅಲ್ಲ, ನಾನು ಬೀಜವಾಗಿದ್ದೇನೆ. ಆದ್ದರಿಂದ ನನಗೆ ಜ್ಞಾನ ಸಾಗರ ಎಂದು ಹೇಳುತ್ತೀರಾ. ಮನುಷ್ಯ ಸೃಷ್ಟಿಯ ಚೈತನ್ಯ ಬೀಜ ಶಿವ ತಂದೆಯಾಗಿದ್ದಾರೆ ಅಂದಾಗ ಅವಶ್ಯವಾಗಿ ಮನುಷ್ಯರಿಗೆ ಗೊತ್ತಾಗಬೇಕು ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಎಂಬುದು. ಋಷಿ ಮುನಿಗಳು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ. ಒಂದು ವೇಳೆ ಮಕ್ಕಳು ತಿಳಿದುಕೊಂಡಿದ್ದೇ ಆದರೆ ಅವರ ಬಳಿ ಹೋಗುವುದರಲ್ಲಿ ನಿಧಾನವಾಗಬಾರದು. ಆದರೆ ತಂದೆಯ ಬಳಿ ಹೋಗುವ ಮಾರ್ಗ ಯಾರೂ ತಿಳಿದುಕೊಂಡಿಲ್ಲ. ಪಾವನ ಪ್ರಪಂಚದಲ್ಲಿ ಪತಿತರು ಹೇಗೆ ಹೋಗಲು ಸಾಧ್ಯ? ಆದ್ದರಿಂದ ಬಾಬಾ ಹೇಳುತ್ತಾರೆ, ಕಾಮ ಮಹಾಶತ್ರುವಿನ ಮೇಲೆ ವಿಜಯ ಪಡೆಯಿರಿ. ಇದೇ ನಿಮಗೆ ಆದಿ ಮಧ್ಯ ಅಂತ್ಯದಲ್ಲಿ ದುಃಖ ಕೊಡುವಂತಹದ್ದಾಗಿದೆ. ತಾವು ಮಕ್ಕಳಿಗೆ ಒಳ್ಳೆಯ ರೀತಿ ತಿಳಿಸಲಾಗುವುದು. ಯಾವುದೇ ಕಷ್ಟ ಅಂತೂ ಇಲ್ಲ. ಕೇವಲ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ತಂದೆಯ ನೆನಪು ಅಂದರೆ ಅರ್ಥ ಯೋಗದಿಂದ ಪಾಪ ಭಸ್ಮವಾಗುವುದು. ಸೆಕೆಂಡಿನಲ್ಲಿ ತಂದೆಯಿಂದಲೇ ರಾಜ್ಯಭಾಗ್ಯ ಸಿಗುವುದು. ಮಕ್ಕಳು ಬಲೆ ಸ್ವರ್ಗದಲ್ಲಂತೂ ಬರುತ್ತೀರಾ, ಆದರೆ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿ ಪಡೆಯಲು ಪುರುಷಾರ್ಥ ಮಾಡಬೇಕು. ಸ್ವರ್ಗದಲ್ಲಂತೂ ಹೋಗಲೇಬೇಕು. ಸ್ವಲ್ಪ ಜ್ಞಾನ ಕೇಳಿದರೂ ಸಹ ತಿಳಿದುಕೊಳ್ಳುತ್ತಾರೆ ಭಗವಂತ ಬಂದಿದ್ದಾರೆ, ತಂದೆ ಬಂದಿದ್ದಾರೆ ಎಂದು. ಈಗಲೂ ಹೇಳುತ್ತಾರೆ ಇದು ಅದೇ ಮಹಾಭಾರತ ಯುದ್ಧವಾಗಿದೆ. ಅವಶ್ಯವಾಗಿ ತಂದೆಯೂ ಇದ್ದಾರೆ ಅಂದಾಗ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಾರೆ. ತಾವೆಲ್ಲರನ್ನ ಜಾಗೃತ ಮಾಡುತ್ತಿರುತ್ತಾರೆ. ಯಾರು ಅನೇಕರನ್ನ ಜಾಗೃತ ಮಾಡುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪುರುಷಾರ್ಥ ಮಾಡಬೇಕು. ಎಲ್ಲರೂ ಒಂದೇ ಸಮಾನ ಪುರುಷಾರ್ಥ ಮಾಡುವುದಿಲ್ಲ. ಈ ಶಾಲೆ ಬಹಳ ದೊಡ್ಡದಾಗಿದೆ. ಇದಾಗಿದೆ ವಿಶ್ವವಿದ್ಯಾಲಯ. ಪೂರ್ತಿ ವಿಶ್ವವನ್ನು ಸುಖಧಾಮ ಮತ್ತು ಶಾಂತಿಧಾಮವನ್ನಾಗಿ ಮಾಡಬೇಕಾಗಿದೆ. ಇಂತಹ ಶಿಕ್ಷಕ ಎಂದಾದರೂ ಇರ್ತಾರಾ? ಶಿವತಂದೆಯಂತಹ ಶಿಕ್ಷಕ ಪೂರ್ತಿ ವಿಶ್ವಕ್ಕೆ ಜ್ಞಾನ ಕೊಡ್ತಾರೆ. ಪೂರ್ತಿ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಇಂತಹ ಶಿಕ್ಷಕನನ್ನು ಎಂದಾದರೂ ನೋಡಿದ್ದೀರಾ? ತಂದೆಯೇ ಪೂರ್ತಿ ವಿಶ್ವದ ಮನುಷ್ಯ ಮಾತ್ರರನ್ನು ಸತೋ ಪ್ರದಾನ ಮಾಡುತ್ತಾರೆ. ಅಂದರೆ ಅರ್ಥ ಸ್ವರ್ಗವನ್ನಾಗಿ ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾರೆ ಅದೆಲ್ಲವೂ ಕೂಡ ಈಗ ಸಂಗಮ ಯುಗದ್ದಾಗಿದೆ. ಸತ್ಯಯುಗ ತ್ರೇತಾಯುಗದಲ್ಲಿ ಯಾವುದೇ ಹಬ್ಬ ಇರುವುದಿಲ್ಲ. ಅಲ್ಲಂತೂ ಪ್ರಾರಬ್ಧವನ್ನು ಭೋಗಿಸುತ್ತೇವೆ. ಹಬ್ಬ ಇದೆಲ್ಲವೂ ಇಲ್ಲಿ ಆಚರಿಸಲಾಗುವುದು. ಹೋಲಿ ಮತ್ತು ದುರಿಯ ಇದು ಜ್ಞಾನದ ಮಾತುಗಳಾಗಿವೆ. ಕಳೆದದ್ದು ಕಳೆದೋಯಿತು. ಏನೆಲ್ಲ ಕಳೆದು ಹೋಯಿತು ಅದೆಲ್ಲವನ್ನು ಹಬ್ಬದ ರೂಪದಲ್ಲಿ ಆಚರಿಸುತ್ತಾ ಬರಲಾಗುತ್ತಿದೆ. ಇರೋದೆಲ್ಲ ಈ ಸಮಯದ್ದೇ. ಹೋಲಿಯೂ ಸಹ ಈ ಸಮಯದ್ದಾಗಿದೆ. ಈ 100 ವರ್ಷಗಳಲ್ಲಿ ಎಲ್ಲ ಕೆಲಸ ಆಗುವುದು. ಸೃಷ್ಟಿಯೂ ಸಹ ಹೊಸದಾಗುವುದು. ತಾವು ತಿಳಿದುಕೊಂಡಿದ್ದೀರಾ? ನಾವು ಅನೇಕ ಬಾರಿ ಸುಖದ ಆಸ್ತಿಯನ್ನು ಪಡೆದಿದ್ದೇವೆ, ಅನಂತರ ಕಳೆದುಕೊಂಡಿದ್ದೇವೆ. ಖುಷಿ ಇರುತ್ತೆ ನಮಗೆ ಮತ್ತೆ ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೇವೆ ಎಂದು. ಅನ್ಯರಿಗೂ ಸಹ ಮಾರ್ಗ ತೋರಿಸಬೇಕು. ಡ್ರಾಮಾನುಸಾರವಾಗಿ ಸ್ವರ್ಗದ ಸ್ಥಾಪನೆ ಅವಶ್ಯವಾಗಿ ಆಗಬೇಕು. ಹೀಗೆ ದಿನದ ನಂತರ ರಾತ್ರಿ, ರಾತ್ರಿಯ ನಂತರ ದಿನ ಬರುವುದು. ಹಾಗೆಯೇ ಕಲಿಯುಗದ ನಂತರ ಅವಶ್ಯವಾಗಿ ಸತ್ಯಯುಗ ಬರಲಿದೆ. ಮಧುರಾತಿ ಮಧುರ ಮಕ್ಕಳ ಬುದ್ಧಿಯಲ್ಲಿ ಖುಷಿಯ ಡಂಗುರ ಬಾರಿಸಬೇಕು. ಈಗ ಸಮಯ ಪೂರ್ಣವಾಗುತ್ತಿದೆ. ನಾವು ಶಾಂತಿಧಾಮಕ್ಕೆ ಹೋಗುತ್ತೇವೆ. ಇದು ಅಂತಿಮ ಜನ್ಮವಾಗಿದೆ. ಕರ್ಮ ಭೋಗವೂ ಸಹ ಖುಷಿಯಲ್ಲಿ ಹಗುರವಾಗಿಬಿಡತ್ತೆ. ಅದು ಭೋಗಿಸುವ ರೀತಿ ಅನುಭವ
ಆಗುವುದಿಲ್ಲ ಖುಷಿಯಲ್ಲಿ ಇದ್ದಾಗ. ಸ್ವಲ್ಪ ಬೋಗಿಸ್ಬೇಕಾಗತ್ತೆ, ಸ್ವಲ್ಪ ಯೋಗ ಬಲದಿಂದ ಲೆಕ್ಕಾಚಾರ ಚುಕ್ತ ಆಗುವುದು. ತಂದೆ ಮಕ್ಕಳಿಗೆ ಧೈರ್ಯವನ್ನು ಕೊಡುತ್ತಾರೆ. ಸದಾ ನಿಮ್ಮ ಸುಖದ ದಿನಗಳು ಬರುತ್ತಿವೆ. ಸದಾ ಕಾಲಕ್ಕಾಗಿ ಅಂದರೆ ಪೂರ್ತಿ 21 ಜನ್ಮಗಳ ಸುಖದ ದಿನಗಳು ನಿಮ್ಮದು ಬರ್ತಿವೆ. ಕೆಲಸ ಕಾರ್ಯವನ್ನು ಮಾಡಬೇಕು, ಶರೀರ ನಿರ್ವಹಣೆ ಅರ್ಥವಾಗಿ ಹಣ ಅಂತೂ ಬೇಕು ಅಲ್ವಾ. ಬಾಬಾರವರು ತಿಳಿಸುತ್ತಾರೆ, ವ್ಯಾಪಾರಿಗಳು ಧರ್ಮಕ್ಕೆ ಎಂದು ಸ್ವಲ್ಪ ಅವರ ಸಂಪಾದನೆಯಲ್ಲಿ ತೆಗಿತಾರೆ, ಪುಣ್ಯದ ಕೆಲಸಕ್ಕೆ ಅಂತ ಹೇಳಿ ದಾನ ಧರ್ಮ ಮಾಡುತ್ತಾರೆ. ತಿಳಿದುಕೊಳ್ಳುತ್ತಾರೆ, ಜಾಸ್ತಿ ಹಣ ಬಂದರೆ ಸ್ವಲ್ಪ ದಾನನೂ ಮಾಡಬಹುದು, ಜಾಸ್ತಿ ದಾನ ಮಾಡಬಹುದೆಂದು. ಇಲ್ಲಿಯೂ ಸಹ ತಂದೆ ತಿಳಿಸುತ್ತಾರೆ, ಕೆಲವರು 2 ಪೈಸೆಯನ್ನು ಕೂಡ ಕೊಡುತ್ತಾರೆ ಸೇವೆಗಾಗಿ. ಅಂದಾಗ ಅವರಿಗೆ ರಿಟರ್ನಲ್ಲಿ 21 ಜನ್ಮಗಳಿಗಾಗಿ ಬಹಳಷ್ಟು ಸಿಗುವುದು. ಯಾರೇನು ಸೇವೆ ಮಾಡ್ತಾರೆ ಯಜ್ಞದಲ್ಲಿ, ಬಾಬರವರ ಕಾರ್ಯದಲ್ಲಿ, ಅವರಿಗೆ ರಿಟರ್ನ್ ಆಗಿ ಬಾಬಾ ಪದಮ ಗುಣದಷ್ಟು ಕೊಡುತ್ತಾರೆ. ಈಗಂತೂ 21 ಜನ್ಮಗಳಿಗಾಗಿ ಮೊದಲು ಏನು ತಾವು ದಾನ ಪುಣ್ಯ ಮಾಡುತ್ತಿದ್ದೀರಿ ಅದರ ರಿಟರ್ನ್ ಆಗಿ 1-2 ಜನ್ಮಗಳಲ್ಲಿ ಸಿಗ್ತಾಯಿತ್ತು, ನೆಕ್ಸ್ಟ್ ಜನ್ಮಕ್ಕೆ ಸಿಗ್ತಾಯಿತ್ತು. ಆದರೆ ಈಗಂತೂ 21 ಜನ್ಮಗಳಿಗಾಗಿ ರಿಟರ್ನ್ ಸಿಗುವುದು. ಮೊದಲು ಸಾಧು ಸಂತರಿಗೆ ದಾನ ಮಾಡುತ್ತಾ ಇದ್ರಿ, ಈಗಂತೂ ತಾವು ತಿಳಿದುಕೊಂಡಿದ್ದೀರಾ ಎಲ್ಲವೂ ಸಮಾಪ್ತಿಯಾಗಲಿದೆ. ಈಗ ತಂದೆ ಸನ್ಮುಖದಲ್ಲಿ ಬಂದಿದ್ದಾರೆ ಅಂದಾಗ ಈ ಕಾರ್ಯದಲ್ಲಿ ತೊಡಗಿಸಬೇಕು. ತಂದೆ ಹೇಳುತ್ತಾರೆ, ನಾನೇ ಈಗ ಸನ್ಮುಖದಲ್ಲಿ ಬಂದಿದ್ದೀನಿ ಅಂದಾಗ ಈ ಕಾರ್ಯದಲ್ಲಿ ತೊಡಗಿಸಿರಿ ಅಂದಾಗ ತಮಗೆ 21 ಜನ್ಮಗಳಿಗಾಗಿ ಆಸ್ತಿ ಸಿಗುವುದು. ಮೊದಲು ತಾವು ಇಂಡೈರೆಕ್ಟಾಗಿ ಮಾಡುತ್ತಿದ್ದೀರಿ, ಈಗ ಡೈರೆಕ್ಟಾಗಿ. ಬಾಕಿ ನಿಮ್ಮದೆಲ್ಲವೂ ಸಹ ಏನೂ ಇದೆ ಎಲ್ಲ ಸಮಾಪ್ತಿಯಾಗಲಿದೆ. ಅಂದರೆ ಪ್ರಪಂಚನೇ ಹೋಗುತ್ತೆ ಅಂತಂದಾಗ ನಮ್ಮದೇನಿರುತ್ತೆ, ಎಲ್ಲವೂ ಸಹ ಸಮಾಪ್ತಿಯಾಗಲಿದೆ. ಬಾಬಾ ಹೇಳುತ್ತಲೇ ಇರುತ್ತಾರೆ, ಹಣ ಇದ್ದರೆ ಸೇವಾ ಕೇಂದ್ರಗಳನ್ನು ತೆರೆಯಿರಿ, ಸರ್ವಿಸ್ ಮಾಡಿ, ಸೆಂಟರ್ಸನ್ನು ಸಂಭಾಲನೆ ಮಾಡಿರಿ, ಅಕ್ಷರ ಬರೆಯಿರಿ, ಸತ್ಯವಾದ ಗೀತಾ ಪಾಠಶಾಲೆ ಎಂದು ಭಗವಾನು ವಾಚ್ಯವಾಗಿದೆ. ನನ್ನನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ತಂದೆಯ ಸಮಾನ ಮಹಿಮೆಗೆ ಯೋಗ್ಯರಾಗಲು ತಂದೆಯನ್ನು ಅನುಸರಿಸಿರಿ. ಎರಡನೇದು, ಇದು ಅಂತಿಮ ಜನ್ಮವಾಗಿದೆ, ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ಖುಷಿಯಲ್ಲಿ ಒಳಗೆ ಖುಷಿಯ ಡಂಗುರ ಬಾರಿಸುತ್ತಾ ಇರಬೇಕಂದ್ರೆ ಖುಷಿಯಲ್ಲಿ ಇರಬೇಕು. ಕರ್ಮಭೋಗವನ್ನು ಕರ್ಮಯೋಗದಿಂದ, ಅಂದರೆ ಅರ್ಥ ತಂದೆಯ ನೆನಪಿನಿಂದ ಖುಷಿಯಾಗಿ ಚುಕ್ತ ಮಾಡಿಕೊಳ್ಳಬೇಕು. ವರದಾನ, ಬಾಲಕರಿಂದ ಮಾಲೀಕತನದ ಸ್ಮೃತಿಯಿಂದ ಸರ್ವ ಖಜಾನೆಗಳಿಗೆ ಅಧಿಕಾರಿಗಳು ಪ್ರಾಪ್ತಿ ಸಂಪನ್ನರಾಗಿರಿ. ಬಾಲಕರಿಂದ ಮಾಲೀಕತನದ ಸ್ಮೃತಿಯಿಂದ ಸರ್ವ ಖಜಾನೆಗಳಿಗೆ ಅಧಿಕಾರಿಗಳು ಪ್ರಾಪ್ತಿ ಸಂಪನ್ನರಾಗಿರಿ. ವರದಾನದ ವಿಶ್ಲೇಷಣೆ, ನಾವು ಬಾಬಾರವರ ಸರ್ವ ಖಜಾನೆಗಳಿಗೆ ಬಾಲಕರಿಂದ ಮಾಲೀಕರಾಗಿದ್ದೇವೆ. ನ್ಯಾಚುರಲ್ ಯೋಗಿಗಳು, ನ್ಯಾಚುರಲ್ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೇವೆ. ಈ ಸ್ಮೃತಿಯಿಂದ ಸರ್ವ ಪ್ರಾಪ್ತಿ ಸಂಪನ್ನರಾಗಿರಿ. ಇದೇ ಗೀತೆ ಸದಾ ಹಾಡುತ್ತಾ ಇರಿ. ಏನು ಪಡೆಯಬೇಕಿತ್ತು ಅದನ್ನು ಪಡೆದುಕೊಂಡಿದ್ದೇವೆ. ಕೊಯ್ಯಾಪಾಯ ಕಳೆದುಕೊಂಡ್ವಿ, ಪಡ್ಕೊಂಡ್ವಿ. ಈ ಆಟ ಆಡಬೇಡಿ. ಪಡ್ಕೊಳ್ತಾ ಇದ್ದೀವಿ, ಪಡೀತಾ ಇದ್ದೀವಿ. ಈ ಅಧಿಕಾರದ ಮಾತುಗಳು ಬೇಡ. ಯಾರು ಸಂಪನ್ನ ತಂದೆಗೆ ಮಕ್ಕಳಾಗಿರುತ್ತಾರೆ, ಸಾಗರನಿಗೆ ಮಕ್ಕಳಾಗಿರುತ್ತಾರೆ, ಅವರು ನೌಕರರ ಸಮಾನ ಪರಿಶ್ರಮ ಪಡುವುದಿಲ್ಲ. ಸ್ಲೋಗನ್, ಯೋಗ ಬಲದ ಮೂಲಕ ಕರ್ಮ ಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವುದೇ ಶ್ರೇಷ್ಠ ಪುರುಷಾರ್ಥವಾಗಿದೆ. ಯೋಗ ಬಲದ ಮೂಲಕ ಕರ್ಮ ಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವುದೇ ಶ್ರೇಷ್ಠ ಪುರುಷಾರ್ಥವಾಗಿದೆ. ಅವ್ಯಕ್ತ ಇಶಾರೆ, ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು
ಸದಾ ನಿರ್ಭಯರು ಮತ್ತು ನಿಶ್ಚಿಂತರಾಗಿ ಇರಿ. ಎಲ್ಲದಕ್ಕಿಂತ ಮೊದಲು ಸ್ವಯಂನಲ್ಲಿ ಪೂರ್ತಿ ವಿಶ್ವಾಸ ಇರಬೇಕು. ಅನಂತರ ಬಾಬ್ದಾದ ಮತ್ತು ಸರ್ವ ಪರಿವಾರದ ಆತ್ಮರಲ್ಲಿ ನಂಬಿಕೆ ಇಟ್ಟುಕೊಳ್ಳಬೇಕು, ವಿಶ್ವಾಸ ಇಟ್ಟುಕೊಳ್ಳಬೇಕು. ಎಷ್ಟು ವಿಶ್ವಾಸ ಫೇತ್ಫುಲ್ ಆಗಿರ್ತೀರ, ವಿಶ್ವಾಸ ಪಾತ್ರರಾಗಿ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಯಾವುದೇ ಕರ್ತವ್ಯ ಮಾಡುತ್ತೀರಾ, ವಿಶ್ವಾಸ ಪಾತ್ರರಾಗಿರುವ ಕಾರಣದಿಂದಾಗಿ ಸಕ್ಸಸ್ಫುಲ್ ಆಗಿಬಿಡ್ತೀರಾ, ಸಫಲತಾ ಮೂರ್ತಿಗಳಾಗುತ್ತೀರಾ. ವಿಶ್ವಾಸ ಪಾತ್ರರಾಗಿರುವುದರಿಂದ ಪ್ರತಿ ಕರ್ತವ್ಯ, ಪ್ರತಿ ಸಂಕಲ್ಪ, ಪ್ರತಿ ಕರ್ಮ ಪವರ್ಫುಲ್ ಆಗಿರುವುದು. ಓಂ ಶಾಂತಿ.